ಎನ್ಕ್ವೈರಿ ಮಾಡಬೇಕಂದು ಮಾಡಿದ್ದಾರೆ. ಇದುವರೆಗೆ ಎನ್ಕ್ವೈರಿ ಆಗಿಲ್ಲ, ಪನಿಷ್ಮೆಂಟ್ ಕೂಡ ಆಗಿಲ್ಲ. ಅಂದರೆ CID, COD, ಲೋಕಲ್ ಪೊಲೀಸು ಡಿಫೆಕ್ಟಿವ್ ಇನ್ವೆಸ್ಟಿಗೇಷನ್, ಟೈಂಟೆಡ್ ಇನ್ವೆಸ್ಟಿಗೇಷನ್, ಅನ್ಫೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದರಿಂದ ಇನ್ವೆಸ್ಟಿಗೇಷನ್ ಮಾಡಿ ಅಂದು ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ದಾರೆ, ನೋಟಿಸ್ ಆಗಿದೆ. ಕೊಲೆ, ಆತ್ಮಹತ್ಯೆ, ಅಪಘಾತ ಯಾರು ಹೇಳಬೇಕು? ಸರ್ಕಾರ ಹೇಳಬೇಕು. ಅದಕ್ಕೆ ಪೊಲೀಸ್ ಇದೆ, ಡಾಕ್ಟರ್ಸ್ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆ ದುಡ್ಡು ಅದು ಯಾರೋ ಅಪ್ಪನ ದುಡ್ಡು ಅಲ್ಲ ಅದು. ಮತ್ತು ಇದು ಎಲ್ಲರೂ ಫೇಲ್ಯೂರ್ ಆಗಿದ್ದಾರಲ್ಲ, ಅದಕ್ಕೆ ಬೀದಿ ಹೋರಾಟ ಬೇಕಾಗುತ್ತೆ, ನ್ಯಾಯಾಲಯದಲ್ಲಿ ಹೋರಾಟನೂ ಬೇಕಾಗುತ್ತೆ. ಕೊಂದವರು ಯಾರು ಅದು ಸರ್ಕಾರ ಹೇಳಬೇಕು, ನಾವೆಲ್ಲ ಹೇಳೋದು. ಸಿದ್ದರಾಮಯ್ಯ ಸರ್ಕಾರನೂ ಮಾಡಿಲ್ಲ, ಯಡಿಯೂರಪ್ಪ ಸರ್ಕಾರನೂ ಮಾಡಿಲ್ಲ, ಬೊಮ್ಮಾಯಿ ಸರ್ಕಾರನೂ ಮಾಡಿಲ್ಲ, ರಾಮಕೃಷ್ಣ ಹೆಗಡೆ ಸರ್ಕಾರನೂ ಮಾಡಿಲ್ಲ. ಸರ್ಕಾರ ಅದೇನು ದೇವರ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಧರ್ಮಸ್ಥಳ ಕೆಲಸ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ಏನು ಕುಸುಮಾವತಿಯವರು ಒಂದು ಅರ್ಜಿಯನ್ನು ಧರ್ಮಸ್ಥಳ ವಿಚಾರ ಅಥವಾ ಏನು ಸೌಜನ್ಯ ಸಾವಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಈ ಹಂತದಲ್ಲಿ ಕುಸುಮಾವತಿಯವರಿಗೆ ನೈತಿಕ ಬೆಂಬಲವನ್ನು ಸೂಚಿಸೋದಕ್ಕೆ ಏನು ಕೊಂದವರು ಯಾರು ಅನ್ನೋ ಒಂದು ಇದು ನಡೀತಾ ಇದೆ. ಅದರ ಭಾಗವಾಗಿ ಅದರ ಸದಸ್ಯರು ಬಂದು, ಕೆಲವು ಸಂಘಟನೆಯ ಸದಸ್ಯರು ಬಂದು ಅವರಿಗೆ ಒಂದು ಬಹಿರಂಗ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಹಿರಿಯ ವಕೀಲರಾದಂಥ ಬಾಲನ್ ಅವರು ನಮ್ಮ ಜೊತೆ ಇದ್ದಾರೆ. ಆ ತಂಡದ ಜೊತೆ ಕೂಡ ಒಂದು ಬಹಿರಂಗ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಏನು ಆಶ್ವಾಸನೆಯನ್ನು ಕುಸುಮಾವತಿಯವರಿಗೆ ಕೊಡ್ತಾರೆ ಮತ್ತು ಈ ಪ್ರಕರಣದ ಸುತ್ತ ಸದ್ಯ ಕಾನೂನು ಚೌಕಟ್ಟಿನಲ್ಲಿ ಏನಾಗ್ತಾ ಇದೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪತ್ರದ ಉದ್ದೇಶ ಏನು, ಯಾವ ಕಾರಣಕ್ಕೆ ಅವ್ರಿಗೆ ಪತ್ರ ಕೊಡ್ತಾರೆ? ಈಗ CID, COD, ಲೋಕಲ್ ಪೊಲೀಸು, CBI ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿದರು. ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅಬ್ಸರ್ವೇಷನ್ ಮಾಡಿದ್ದಾರೆ, ತನಿಖೆ ಸರಿಯಾಗಿ ಮಾಡಿಲ್ಲ, ಈ ತನಿಖೆ ಅಧಿಕಾರಿಗಳ ಮೇಲೆ ಎನ್ಕ್ವೈರಿ ಮಾಡಬೇಕಂದು ಮಾಡಿದ್ದಾರೆ. ಇದುವರೆಗೆ ಎನ್ಕ್ವೈರಿ ಆಗಿಲ್ಲ, ಪನಿಷ್ಮೆಂಟ್ ಕೂಡ ಆಗಿಲ್ಲ. ಅಂದರೆ CID, COD, ಲೋಕಲ್ ಪೊಲೀಸು ಡಿಫೆಕ್ಟಿವ್ ಇನ್ವೆಸ್ಟಿಗೇಷನ್, ಟೈಂಟೆಡ್ ಇನ್ವೆಸ್ಟಿಗೇಷನ್, ಅನ್ಫೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದರಿಂದ ಇನ್ವೆಸ್ಟಿಗೇಷನ್ ಮಾಡಿ ಅಂದು ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿದ್ದಾರೆ, ನೋಟಿಸ್ ಆಗಿದೆ. ಇದು ಒಂದು ಮಾತ್ರ ಅಲ್ಲ, 74 ಅನ್ಯಾಚುರಲ್ ಡಾಕ್ಯುಮೆಂಟೆಡ್ ಡೆತ್ ಇದೆ. ಅದು ಎಲ್ಲ ಕೊಲೆ ಇರ್ಬೋದು, ಆತ್ಮಹತ್ಯೆ ಇರ್ಬೋದು, ಅಪಘಾತ ಇರ್ಬೋದು. ಕೊಲೆ, ಆತ್ಮಹತ್ಯೆ, ಅಪಘಾತ ಯಾರು ಹೇಳಬೇಕು? ಸರ್ಕಾರ ಹೇಳಬೇಕು. ಅದಕ್ಕೆ ಪೊಲೀಸ್ ಇದೆ, ಡಾಕ್ಟರ್ಸ್ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆ ದುಡ್ಡು ಅದು ಯಾರೋ ಅಪ್ಪನ ದುಡ್ಡು ಅಲ್ಲ ಅದು. ಮತ್ತು ಇದು ಎಲ್ಲರೂ ಫೇಲ್ಯೂರ್ ಆಗಿದ್ದಾರಲ್ಲ, ಅದಕ್ಕೆ ಬೀದಿ ಹೋರಾಟ ಬೇಕಾಗುತ್ತೆ, ನ್ಯಾಯಾಲಯದಲ್ಲಿ ಹೋರಾಟನೂ ಬೇಕಾಗುತ್ತೆ. ಸೊ ಬೀದಿ ಹೋರಾಟನೂ ಮಾಡಬೇಕು, ಕಾನೂನು ಹೋರಾಟನೂ ಮಾಡಬೇಕು. ನ್ಯಾಯ ಸಿಗೋವರೆಗೆ ಹೋರಾಟದಲ್ಲೇ ಇರಬೇಕು. ಇಲ್ಲ ಅಂದರೆ ಕೊಂದವರು ಯಾರು ಅದು ಸರ್ಕಾರ ಹೇಳಬೇಕು, ನಾವೆಲ್ಲ ಹೇಳೋದು. ಸರ್, ಇಲ್ಲಿ ಸಂತೋಷ್ ರಾವ್ ಅಕ್ವಿಟ್ ಆದಮೇಲೆ ಅಕ್ವಿಟಲ್ ಕಮಿಟಿ ಮಾಡಬೇಕು, ಲೋಪದೋಷ ಮಾಡಿರೋ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದರು. ಇದೆಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಉಪಯೋಗಕ್ಕೆ ಬಂತ, ಅದು ಆಗದೆ ಇರುವಂಥದ್ದು ಮಾಡಿಲ್ಲ. ಅದಕ್ಕೆ ಫೈಲ್ ಮಾಡಿದ್ದಾರೆ, ಒಂದು ನೋಟಿಸ್ ಆಗಿದೆ. ಏನಾಗುತ್ತೆ ನೋಡೋಣ. ನಾವು ಇದಕ್ಕೆ ಸರ್ಕಾರ ಮಾಡುವ ಕೆಲಸ. ಕೋರ್ಟ್ಗೆ ನಾವು ಹೋದರೆ ಕೋರ್ಟ್ನವರು ತಗೊಳ್ತಾರೆ. ಸಮ್ ಕೇಸ್ ಸುವೋ ಮೋಟೋ ತಗೊಳ್ತಾರೆ. ಈ ಕೇಸಲ್ಲಿ ಸುವೋ ಮೋಟೋ ತಗೊಂಡಿಲ್ಲ. ಅದರಿಂದ ನಾವು ಕೋರ್ಟ್ಗೆ ಅವ್ರು ಹೋಗಿದ್ದಾರೆ. ಸ್ಟಿಲ್ ಗೌರ್ಮೆಂಟ್ ಕೆಲಸ ಇದು. ಸರ್, ಅಲ್ಲ, ಈ ಸಾಮಾನ್ಯವಾಗಿ ಹೈಕೋರ್ಟು ರಿಜೆಕ್ಟ್ ಮಾಡುವಂಥ ಇದನ್ನು ಪಿಟಿಷನ್ಗಳನ್ನು ಸುಪ್ರೀಂ ಕೋರ್ಟಲ್ಲಿ ಇನ್ವೆಸ್ಟಿಗೇಷನ್ಗೆ ನೋಟಿಸ್ ಮಾಡಿದ್ದಾರೆ ಅಂತಂದರೆ ಇದೊಂದು ದೊಡ್ಡ ಜಯ ಅನ್ನೋ ಚರ್ಚೆಗಳು ಕೂಡ. ಜಯ ಅಂದಾಗದು ನೋಟಿಸ್ ಆಗಿದೆ, ಆದೇಶ ಆದರೆ ಜಯ ಆಗುತ್ತೆ. ಆದೇಶ ಆದರೆ ಜಯ. ಇದನ್ನು ಸರ್ಕಾರ ಯಾಕೆ ಮಾಡಿಲ್ಲ? ಸಿದ್ದರಾಮಯ್ಯ ಸರ್ಕಾರನೂ ಮಾಡಿಲ್ಲ, ಯಡಿಯೂರಪ್ಪ ಸರ್ಕಾರನೂ ಮಾಡಿಲ್ಲ, ಬೊಮ್ಮಾಯಿ ಸರ್ಕಾರನೂ ಮಾಡಿಲ್ಲ, ರಾಮಕೃಷ್ಣ ಹೆಗಡೆ ಸರ್ಕಾರನೂ ಮಾಡಿಲ್ಲ. ಸರ್ಕಾರ ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ ಮಾತು, ಏನು ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಸಾವುಗಳಾಗಿರೋದಂಥದ್ದು ನಿಜ. ಆದರೆ ಅದು ಹತ್ಯೆಗಳು, ಆತ್ಮಹತ್ಯೆಗಳು, ಇದನ್ನು ಹೇಳೋದಕ್ಕೆ ಸರ್ಕಾರಗಳು ದುಡ್ಡನ್ನು ವ್ಯಯಿಸ್ತಾ ಇದೆ, ಜನರ ತೆರಿಗೆಯನ್ನು ವ್ಯಯಿಸ್ತಾ ಇದೆ. ಆದರೆ ಇದುವರೆಗೂ ಯಾರೊಬ್ಬರೂ ಸಹ ಹೇಳ್ತಾ ಇಲ್ಲ ಇಲ್ಲಿ ಕೊಂದವರು ಯಾರು ಅಥವಾ ಸತ್ತವರ ಯಾಕೆ ಸತ್ತರು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಇದನ್ನು ಸರ್ಕಾರ ಕೊಡಬೇಕು ಅಂತೇಳಿ ಅವರು ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮದನ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.